ಇದರಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೆ ಶಿಕ್ಷಣ ಗುಣಮಟ್ಟ ಕಾಪಾಡಲು ಶಿಕ್ಷಣ ಸಂಸ್ಥೆಗಳ ಮೂಲಸೌಕರ್ಯ ಹೆಚ್ಚಳ ಹಾಗೂ ವಸತಿ ನಿಲಯ ಕಟ್ಟಡ ನಿರ್ಮಾಣ ಹೀಗೆ ಅನೇಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಟ್ಟಾರೆ 2013-14ರಿಂದ 23-24ವರೆಗೆ ಒಟ್ಟಾರೆ 4,352 ಕೋಟಿ ರೂಪಾಯಿ ಅನುದಾನವನ್ನು ಖರ್ಚು ಮಾಡಲಾಗಿದೆ. 23-24ನೇ ವರ್ಷವನ್ನು ಇಯರ್ ಆಫ್ ಎಜುಕೇಶನ್ ಎಂದು ಘೋಷಿಸಿ ಮೈಕ್ರೋ ಮತ್ತು ಮ್ಯಾಕ್ರೋ ಯೋಜನೆಯಡಿ 25% ಅಂದರೆ 652.50 ಕೋಟಿ ರು ಅನುದಾನ ಅಕ್ಷರ ಆವಿಷ್ಕಾರ ಕಾರ್ಯಕ್ರಮದ ಮೂಲಕ ಖರ್ಚು ಮಾಡಲಾಗಿದೆ. ಈ ಅನುದಾನದಲ್ಲಿ ಶಾಲೆಗಳ ದುರಸ್ತಿ ಮತ್ತು ನಿರ್ಮಾಣ, ಹೆಚ್ಚುವರಿ ಕೋಣೆ ನಿರ್ಮಾಣ, ಪೀಠೋಪಕರಣ, ವಿದ್ಯುತೀಕರಣ, ಶೌಚಾಲಯ ನಿರ್ಮಾಣ, ಗ್ರಂಥಾಲಯ ನಿರ್ಮಿಸುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿ ಆರೋಗ್ಯ ಸಂಸ್ಥೆಗಳನ್ನು ಬಲವರ್ಧನೆ ಮಾಡಿ ಸ್ಥಳೀಯರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವಂತಾಗಲು ಆರೋಗ್ಯ ಕೇಂದ್ರ ನಿರ್ಮಾಣ, ತಾಲೂಕು ಜಿಲ್ಲಾ ಆಸ್ಪತ್ರೆ ನಿರ್ಮಾಣ, ಆಸ್ಪತ್ರೆಗಳ ಅಗತ್ಯ ವೈದ್ಯಕೀಯ ಸಲಕರಣೆ ಪೂರೈಕೆಗೆ 2013-14ರಿಂದ 23-24ರವರೆಗೆ ಸುಮಾರು 915.50 ಕೋಟಿ ರು ಹಣ ಒದಗಿಸಲಾಗಿದೆ. ನಮ್ಮ ಸರ್ಕಾರವು ರಾಜ್ಯದ ರೈತರ ಹಿತದೃಷ್ಟಿಯಿಂದ ಒಣಭೂಮಿಯನ್ನು ನೀರಾವರಿ ಯೋಗ್ಯ ಪ್ರದೇಶವನ್ನಾಗಿ ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಇಂದಿನ ಅವಧಿಯಲ್ಲಿ 2013ರಿಂದ 2018ರವರೆಗೆ 50,000 ಕೋಟಿ ರೂಪಾಯಿಗಳನ್ನು ನೀರಾವರಿಗಾಗಿ ರಾಜ್ಯದಲ್ಲಿ ಖರ್ಚು ಮಾಡುತ್ತೇವೆ ಎಂದು ಹೇಳಿದ್ದೆವು. ಅದರಂತೆ ನಾವು ಸಣ್ಣ ನೀರಾವರಿ ಮತ್ತು ಬೃಹತ್ ನೀರಾವರಿ ಪ್ರಮಾಣದ ನೀರಾವರಿ ಯೋಜನೆಗಳಿಗೆ 64,676 ಕೋಟಿ ರೂಪಾಯಿಗಳನ್ನು ಒದಗಿಸಿ 9.97 ಲಕ್ಷ ಎಕರೆಗಳಷ್ಟು ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದೆವು. ಇದರಿಂದ ಉತ್ತರ ಕರ್ನಾಟಕದ ಜಿಲ್ಲೆಗಳ ರೈತರಿಗೆ ಅನುಕೂಲವಾಗಿದೆ. ನಮ್ಮ ಸರ್ಕಾರ 2018ರಲ್ಲಿ ಬಜೆಟ್ ಮಂಡಿಸಿದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತಕ್ಕಾಗಿ 51,149 ಕೋಟಿ ರೂಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದೆವು. ಅದರಿಂದಾಗಿ ಲಕ್ಷಾಂತರ ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂಬುದು ಇದರ ಮೂಲ ಉದ್ದೇಶವಾಗಿದೆ. ಇದಷ್ಟೇ ಅಲ್ಲ, ಆಲ್ಮಟ್ಟಿ ಅಣೆಕಟ್ಟೆಯನ್ನು 524.256 ಚದರ ಮೀಟರ್ಗಳಿಗೆ ಎತ್ತರಿಸಿದರೆ ಮಾತ್ರ ಐತೀರ್ಪಿನಂತೆ ನಮ್ಮ ಪಾಲಿನ 130 TMC ನೀರಿನ ಪಾಲನ್ನು ಬಳಸಿಕೊಳ್ಳಲು ಸಾಧ್ಯ. ಈ ಯೋಜನೆ ಜಾರಿಯಾದರೆ 5.94 ಲಕ್ಷ ಹೆಕ್ಟೇರ್ ಅಂದರೆ 14.85 ಲಕ್ಷ ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ದೊರಕುತ್ತದೆ. ಆದರೆ ನೀರಾವರಿಯ ಬಗ್ಗೆ ಬಹಳ ಮಾತನಾಡುತ್ತಿದ್ದ ಬಸವರಾಜ ಬೊಮ್ಮಾಯಿ ಮತ್ತು ಗೋವಿಂದ ಕಾರಜೋಳರು ಮುಳುಗಡೆಯಾಗುವ ಭೂಪ್ರದೇಶವನ್ನು 2 ಹಂತಗಳಲ್ಲಿ ಭೂ ಸ್ವಾಧೀನ ಪಡಿಸಿಕೊಳ್ಳಲು ತೀರ್ಮಾನಿಸಿದ್ದರು. ಈ ಕುರಿತು ಸಭೆಗಳನ್ನೂ ಮಾಡಿದ್ದರು. ಇಷ್ಟೆಲ್ಲ ಮಾಡಿ ಗೋವಿಂದ ಕಾರಜೋಳರು ಇತ್ತೀಚೆಗೆ ಸಿದ್ದರಾಮಯ್ಯನವರ ಸರ್ಕಾರ 2 ಹಂತಗಳಲ್ಲಿ ಯೋಜನೆ ಜಾರಿ ಮಾಡಲು ಹೊರಟಿದೆ ಎಂದು ಸುಳ್ಳು ಹೇಳಿದರು. ಆದರೆ ವಾಸ್ತವವಾಗಿ ದಿನಾಂಕ 13/9/2022ರಂದು ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ ಸಂಬಂಧಿಸಿದಂತೆ ಭೂ ಸ್ವಾಧೀನಕ್ಕೆ ಒಳಪಡುವ ಜಮೀನುಗಳಿಗೆ ಭೂ ಪರಿಹಾರ ನೀಡಲು ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿಯವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿತ್ತು. ಈ ಉಪಸಮಿತಿಯ ಸದಸ್ಯರಾಗಿ ಅಂದಿನ ನೀರಾವರಿ ಸಚಿವರಾಗಿದ್ದಂಥ ಶ್ರೀ ಗೋವಿಂದ ಕಾರಜೋಳ, PWD ಸಚಿವರಾಗಿದ್ದಂಥ ಶ್ರೀಯುತ CC ಪಾಟೀಲ್ ಮತ್ತು ಶ್ರೀಯುತ ಮುರುಗೇಶ್ ನಿರಾಣಿ ಇದ್ದರು. ಈ ಉಪಸಮಿತಿಯು ಈ ರೀತಿ ತೀರ್ಮಾನಿಸಿದೆ: ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರ ಅನುಷ್ಠಾನಕ್ಕೆ ಅವಶ್ಯವಿರುವ ಮುಳುಗಡೆ ಜಮೀನನ್ನು ಏಕಕಾಲಕ್ಕೆ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಬದಲಾಗಿ ಒಟ್ಟಾರೆ ಮುಳುಗಡೆ ಕ್ಷೇತ್ರವನ್ನು 1 RL 519/600ರಿಂದ 522 ಮೀಟರ್ವರೆಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ 38,983 ಎಕರೆ ಭೂಸ್ವಾಧೀನಕ್ಕೆ ಒಳಪಡಿಸಿದಾಗ ತಗಲುವ ಭೂ ಪರಿಹಾರ ಮೊತ್ತ
ರು 5,487 ಕೋಟಿಗಳ ವೆಚ್ಚವನ್ನು 2 ಹಂತದಲ್ಲಿ ಮುಳುಗಡೆ ಜಮೀನನ್ನು ಭೂಸ್ವಾಧೀನಕ್ಕೆ ಒಳಪಡಿಸಲು ಸಮಿತಿಯು ಸೂಚಿಸಿತು ಎಂದು ತೀರ್ಮಾನಿಸಿದ್ದಾರೆ. ಪೂರ್ತಿ ಸತ್ಯ ಹೇಳ್ಬೇಕು ಸರ್. ಇದು ಮೀಟಿಂಗ್ ದಲ್ಲಿ ಡಿಸ್ಕಷನ್ ಮಾಡಿದ್ದಲ್ಲ. ಇದ್ರ ಬಗ್ಗೆ ಗವರ್ಮೆಂಟ್ ಆರ್ಡರ್ ಇದ್ರೆ ತೋರಿಸಿ ಹೌದಂತ. ರಾಜ್ಯವನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸ ಮಾಡಬೇಡ್ರಿ. ಆಯ್ತು. ಅಲ್ಲ, ನಾವು ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಅಧಿವೇಶನ ಮಾಡೋದು ಅಭಿವೃದ್ಧಿ ದೃಷ್ಟಿಯಿಂದ ರಾಜಕಾರಣ ಮಾಡಕ್ಕಲ್ಲ. ಆಯ್ತು, ರಾಜಕಾರಣ ಮಾಡಕ ಬೇರೆ ಹೊರಗೈತಿ. ಸಮಿತಿ ಆಗಿತ್ತೋ ಇಲ್ವೇನ್ರಿ? ನೋಡ್ರಿ, ಉಪಸಮಿತಿ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ರಾಜಕಾರಣ ಮಾಡೋದು ಮಾಡಬೇಡ್ರಿ. ಗವರ್ಮೆಂಟ್ ಆರ್ಡರ್ ಇದೆಯಾ? ಗವರ್ಮೆಂಟ್ ಆರ್ಡರ್ ಇದೆ, ಕಮಿಟಿ ಆಗಿತ್ತ ಇಲ್ಲ. ಜನರ ದಾರಿ ಅಲ್ಲೇ ರೈತರು ಸಾಯ್ತಾ ಇದಾರ, ಅದಕ್ಕೇನು ಮಾಡ್ತಾ ಇಲ್ಲ. UKP ರೈತರು ಸಾಯ್ತಾ ಇದ್ದಾರೆ. ರಾಜಕಾರಣ ಮಾಡ್ತಿದೆ, ರಾಜಕಾರಣ ಮಾಡಬೇಡ್ರಿ. ಅದ್ರ ಬಗ್ಗೆ ಮಾತಾಡಿ. ಮಾಡುವುದೆಲ್ಲವನ್ನು ಇವರೇ ಮಾಡಿ ನಮ್ಮ ಕಡೆ ತಿರುಗಿಸುವುದೇ ರಾಜಕಾರಣ ಮಾಡಬೇಡ್ರಿ. ಆದರೆ ನಾವು ಬರೀ ಮಾತನಾಡಿ ಹೋಗುವ ಜನರಲ್ಲ, ಆಡಿದನ್ನು ಮಾಡಿ ತೋರಿಸುವವರು. ದಿನಾಂಕ 16/12/2024 ಈಗ ಇಲ್ಲೇನೆ ವಿಧಾನಸೌಧ, ಈ ಸುವರ್ಣಸೌಧದಲ್ಲಿ ಮೀಟಿಂಗ್ ಆಯಿತು. ಆ ಭಾಗದ ರೈತನೆಲ್ಲ ಚಳುವಳಿ ಮಾಡ್ತಾ ಇರೋ ರೈತನೆಲ್ಲ ಕರೆದು ಮೀಟಿಂಗ್ ಮಾಡೋದು. ಆ ಮೀಟಿಂಗ್ ನಲ್ಲಿ ಏನ್ ತೀರ್ಮಾನ ಮಾಡಿದೀವಿ ನಾವು ಅಂತಂದ್ರೆ, ನಾವು ಬರೀ ಮಾತನಾಡಿ ಹೋಗುವ ಜನರಲ್ಲ, ಆಡಿದನ್ನು ಮಾಡಿ ತೋರಿಸುವರು. ದಿನಾಂಕ 16/12/2024 ನಡೆದ ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ವ್ಯಾಪ್ತಿಯ ರೈತ ಮುಖಂಡರು, ಶಾಸಕರು, ಸಚಿವರು, ಹೋರಾಟಗಾರರ ಜೊತೆ ಸಭೆ ನಡೆಸಿದ್ದೆವು. ಹಾಗಾಗಿ ಎಲ್ಲ ಸರ್ವಪಕ್ಷಗಳು, ಎಲ್ಲ ಪಕ್ಷದ ಶಾಸಕರು ಇದ್ರು, ಎಲ್ಲ ಅವರು ಇದ್ರು. ಬಹಳ ಜನ ನೀವು ಬಂದಿರ್ಲಿಲ್ಲ ಬಿಡಿ. ಮೊದಲೇ ನಿಮ್ ಗವರ್ಮೆಂಟ್ ಇದ್ದಾಗ 10,000 ಕೊಡ್ತೀವಿ, ನೀವು ಕೂಡಲ ಸಂಗಮ ಮ್ಯಾಗ ಹಾನಿ ಮಾಡಿದ್ರಿ, ಅದನ್ನು ಕೊಡ್ಲಿಲ್ಲ. ಹಾನಿ ಮಾಡಿದೆ, ಹಾನಿ ಮಾಡಿದ್ರಿ. ನಾನು ನೀರಾವರಿಗೆ 5 ವರ್ಷದಲ್ಲಿ 50,000 ಕೋಟಿ ಅಲ್ಲ, 64,000 ಕೋಟಿ ಖರ್ಚು ಮಾಡಿ. ಅಧ್ಯಕ್ಷರೇ, ನೀವು ಕೃಷ್ಣ ಕೊಡ್ತೀನಿ ಹೇಳಿದ್ರಿ ಸರ್, ಕೃಷ್ಣ ಕೊಡ್ತೀನಿ ಅಂತ ಹೇಳಿದ್ರಿ. ಆಗ ಇಲ್ಲ ವರ್ಷ ಮಾನ್ಯ ಮುಖ್ಯಮಂತ್ರಿ ಸುಳ್ಳೆ ಹಾಕ್ರಿ ಹೇಳ್ತೀರಿ. ನೀವ ತೆಗೆದು ನೋಡ್ರಿ, ತೋರಿಸಿ ಸುಮ್ಮನೆ ಏನು ಅವ್ರು ಕಾಜೋಳಿ ಹೇಳ್ತಿದ್ರು ಅಂತ ನೀವ್ ಹೇಳ್ತಾ ಇದ್ದೀರಿ. ತೋರಿಸ್ರಿ ಅದನ್ನ, ಕೊಟ್ಟು ಕಳಿಸಿ. ಇದೆಲ್ಲ ಏನು ಸುಳ್ಳು ಹೇಳ್ತಾರೆ. ಉತ್ತರ ಕೊಡುವಾಗ ಮಾನ್ಯ ಅಧ್ಯಕ್ಷರೇ, ಮಾತನಾಡಿ ಹೋಗುವ ಜನರಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸಭೆಗೆ ತಿಳಿಸುವುದೇನೆಂದರೆ, ಈ ಯೋಜನೆಯನ್ನು 590 ಮೀಟರ್ಗಳಿಂದ 524.256 ಮೀಟರ್ಗಳಿಗೆ ಹೆಚ್ಚಿಸಿದರೆ, ನೀರು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದಾಗ ಒಟ್ಟಾರೆ 75,563 ಎಕರೆ ಭೂಮಿಯ ಅಗತ್ಯವಿದೆ. ಆದರೆ ಇದುವರೆಗೆ ಕೇವಲ 2,543 ಎಕರೆ ಭೂಮಿ ಮಾತ್ರ ಭೂಸ್ವಾಧೀನ ಆಗಿದೆ. ಇಲ್ಲಿವರೆಗೆ 2,543 ಎಕರೆ ಮಾತ್ರ ಉಳಿಕೆ 73,000 ಎಕರೆ ಭೂಮಿಯನ್ನು ಈಗ ಭೂಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಬೊಮ್ಮಾಯಿಯವರ ಸರ್ಕಾರ 2 ಹಂತಗಳಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳಲು ತೀರ್ಮಾನಿಸಿತ್ತು. ಆದರೆ ನಮ್ಮ ಸರ್ಕಾರ ಒಂದೇ ಬಾರಿಗೆ ಭೂಸ್ವಾಧೀನ ಮಾಡಲು ಉದ್ದೇಶಿಸಿದೆ. 2 ಹಂತದ ಬದಲಿಗೆ ಒಂದೇ ಹಂತದಲ್ಲಿ ಈ ಯೋಜನೆಯನ್ನು ಜಾರಿ ಮಾಡುತ್ತೇವೆ. ಸಾಧ್ಯವಾದಷ್ಟು ಗೌಡ್ರ ಮೈಕ್ ಹಾಕೋರಿ, ಗೌಡ್ರ ಮೈಕ್ ಹಾಕೋರಿ. ಮಾಡಿ ಮುಗಿಸುತ್ತೇವೆ.
ಒಪ್ಪಿಗೆಯ ಮೇಲೆ ಸರ್ ಭೂಮಿಯನ್ನು ರೈತರಿಂದ ಯತ್ನಾಳರು ಮಾತಾಡ್ತಾ ಇದ್ದಾರೆ, ಕೇಳಿ ಪಾಯಿಂಟ್ ಹೇಳ್ತಾ ಇದ್ದಾರೆ. ನಾವು ನಮ್ಮ ಕೆಲಸವನ್ನು ಮಾಡುತ್ತೇವೆ ಅಂದರೆ ಮುಖ್ಯಮಂತ್ರಿಗಳು ರಾಜಕಾರಣ ಮಾಡುವುದಲ್ಲ. 6460 ಮನೆಗೆ ಹೋಗ್ತೀರಿ, ನಮಗೆ ಗೊತ್ತೈತಿ. ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಇದುವರೆಗೆ ಐ ತೀರ್ಪಿನ ಕುರಿತು ಗೆಜೆಟ್ ಪ್ರಕರಣ ಹೊರಡಿಸಿಲ್ಲ. ದಯವಿಟ್ಟು ರಾಜಕಾರಣ ಮಾಡಬೇಡಿ. ಗೆಜೆಟ್ ಪ್ರಕರಣ ಹೊರಡಿಸದೆ ಕರ್ನಾಟಕಕ್ಕೆ ದ್ರೋಹ ಮಾಡಿ ಬಿಜೆಪಿ ಅಲ್ಲ, ಬೊಮ್ಮಾಯಿ ಅಲ್ಲ, ಗೋವಿಂದ ಕಾರವಾರ ಎರಡು ಭಾಗ ಮಾಡಲು ಸಿದ್ದರಾಮಯ್ಯ ಹುಬ್ಬಳ್ಳಿ ಧಾರವಾಡ ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಕೋನ್ ರೆಡ್ಡಿ ಸರ್ ಎಲ್ಲ ಸುಳ್ಳು ಹೇಳಿ ಹೋಗ್ತಾರ್ರಿ. ಮಾನ್ಯ ಅಧ್ಯಕ್ಷರೇ, ಸುಳ್ಳು ಬಿಜೆಪಿ ಕುತ್ಕೊಂಡ್ರೆ ಕಳಸಾ ಬಂಡೂರಿ ಯೋಜನೆ ವರದಿ ಸುಳ್ಳು ಓದುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೇರಿದಂತೆ